ಮಿತ್ರರೇ ನಮಸ್ಕಾರ. ಇದು ಟಿವಿ ವಿಕ್ರಮ. ನಾನು ಡ್ಯಾನಿ ಪಿರೇರ, ಹಳ್ಳಿ, ಮೈಸೂರು. ಇಳಿದು ಬಾ ತಾಯಿ ಇಳಿದು ಬಾ, ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ, ದೇವ ದೇವರನ್ನು ತಣಿಸು ಬಾ. ದ ರಾ ಬೇಂದ್ರೆಯವರ ಗಂಗಾವತರಣದಲ್ಲಿ ಬರುವ ಈ ಕವಿತೆ ದೇವನದಿ ಗಂಗೆಯನ್ನ ಕುರಿತದ್ದು. ಪವಿತ್ರ ಗಂಗೆ ದೇವಲೋಕದಿಂದ ಭೂಮಿಗೆ ಕರೆತರುವ ಆ ಮೂಲಕ ಭಾರತದಲ್ಲಿ ಒಂದು ಶ್ರೇಷ್ಠ ಸಂಸ್ಕೃತಿ ಬೆಳೆದ ಕಥೆಯೇ ಈ ಗಂಗಾವತರಣ. ಈ ಸಂಚಿಕೆಯಲ್ಲಿ ಸ್ವರ್ಗಲೋಕದ ಪಾವನ ನದಿ ಗಂಗೆ ಭಾರತಕ್ಕೆ ಬಂದ ಕಥೆಯನ್ನ ನಾವು ತಿಳಿಯುವ ಪ್ರಯತ್ನ ಮಾಡೋಣ. ಇದು ಕೇವಲ ಒಂದು ಪುರಾಣದ ಘಟನೆ ಅಲ್ಲ, ಇದು ಸಂಕಲ್ಪದ ಶಿಖರ, ಭಕ್ತಿಯ ಸಾಗರ, ಧೈರ್ಯದ ದೀಪವೇ ಗಂಗಾವತರಣದ ಮಹಾಕಥೆ. ಇಕ್ಷ್ವಾಕು ವಂಶದ ಮಹಾರಾಜ ಸಗರನು ಅಶ್ವಮೇಧ ಯಾಗವನ್ನ ಪ್ರಾರಂಭಿಸಿದ್ದ. ಈ ನಡುವೆ ಯಜ್ಞದ ಕುದುರೆ ಕಾಣೆಯಾಗಿತ್ತು. ಸಗರನ ಪ್ರಯತ್ನ ಫಲ ಕೊಡಬಾರದು ಅನ್ನೋ ಕಾರಣಕ್ಕೆ ದೇವಲೋಕದ ಅಧಿಪತಿಯಾಗಿದ್ದಂತಹ ಇಂದ್ರ ಆ ಕುದುರೆಯನ್ನ ಪಾತಾಳ ಲೋಕದಲ್ಲಿ ಬಚ್ಚಿಟ್ಟಿದ್ದ. ಭೂಲೋಕದಲ್ಲೆಲ್ಲೂ ಕುದುರೆಯನ್ನ ಕಾಣದೆ ಹುಡುಕ್ತಾ ಬಂದ ಸಗರನ 60,000 ಪುತ್ರರು ಕೋಪದಿಂದ ಪಾತಾಳ ಲೋಕದಲ್ಲಿ ಹುಡುಕ್ಲಿಕ್ಕೆ ಭೂಮಿಯನ್ನ ಅಗಿಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿದ್ದ ಮಹರ್ಷಿ ಕಪಿಲರ ಆಶ್ರಮದಲ್ಲಿ ಕುದುರೆ ಮೇಯ್ತಾ ಇರೋದನ್ನ ಕಾಣ್ತಾರೆ. ಸಗರನ ಮಕ್ಕಳ ಅಜ್ಞಾನ, ಅಹಂಕಾರ ಮತ್ತು ಕೋಪದ ಕಾರಣದಿಂದ ಕಪಿಲ ಮುನಿಯೇ ಕುದುರೆಯನ್ನ ತಂದಿರಬಹುದು ಅಂತ ಹೇಳಿ ದೂಷಿಸ್ತಾರೆ. ತಪಸ್ಸಿನಲ್ಲಿ ಲೀನವಾಗಿರ್ತಕ್ಕಂಥ ಕಪಿಲರು ಕಣ್ಣು ತೆರೆದ ಕ್ಷಣದಲ್ಲಿ ಅವರ ದಿವ್ಯ ದರ್ಶನವೇ ಅಗ್ನಿಯಾಗಿ ಸಗರ ಚಕ್ರವರ್ತಿಯ 60,000 ಮಕ್ಕಳು ಭಸ್ಮವಾಗಿ ಬಿಡ್ತಾರೆ. ಒಂದು ಕ್ಷಣದಲ್ಲಿ ಜೀವಗಳ ಅಂತ್ಯ. ಆ ಆತ್ಮಗಳು ಮೋಕ್ಷವಿಲ್ಲದೆ ಅಲೆಮಾರಿಯಾಗ್ಬಿಡ್ತವೆ. ಸಗರನ ಮೊಮ್ಮಗ ಅಂಶುಮಂತ, ನಂತರ ದಿಲೀಪ ಇಬ್ಬರು ತಪಸ್ಸು ಮಾಡಿ ತಮ್ಮ ಪೂರ್ವಜರಿಗೆ ಮೋಕ್ಷ ಕೊಡಿಸ್ಲಿಕ್ಕೆ ಪ್ರಯತ್ನಿಸ್ತಾರಾದ್ರೂ ಗಂಗೆಯನ್ನ ಭೂಮಿಗೆ ತರಲಿಕ್ಕೆ ಅವರಿಂದ ಸಾಧ್ಯ ಆಗೋದು. ಕಾಲ ಕಳೀತಿರುತ್ತೆ, ಆತ್ಮಗಳು ಕಾಯ್ತಾ ಇರ್ತವೆ. ದಿಲೀಪನ ಪುತ್ರ ಭಗೀರಥ ಸಿಂಹಾಸನಕ್ಕಿಂತ ಗಂಗೆಯನ್ನ ಧರೆಗೆ ಕರೆತರೋ ಪ್ರಯತ್ನವನ್ನ ಮತ್ತು ಸಂಕಲ್ಪವನ್ನ ಆರಿಸ್ಕೊಳ್ತಾನೆ. ಆತ ಅರಣ್ಯಕ್ಕೆ ಹೋಗ್ತಾನೆ. ರಾಜವಸ್ತ್ರ ಬಿಟ್ಟು ವ್ರತವಸ್ತ್ರವನ್ನ ಧರಿಸ್ತಾನೆ. ಸುಖ ಭೋಗ ಬಿಟ್ಟು ತಪಸ್ಸನ್ನ ಆರಿಸ್ಕೊಳ್ತಾನೆ. ವರ್ಷಗಳ ಕಾಲ ಒಂದು ಕಾಲ್ನಲ್ಲಿ ನಿಂತು ಮಳೆ, ಬಿಸಿಲು, ಗಾಳಿ ಯಾವುದಕ್ಕೂ ತಲೆಬಾಗದೆ ಅವನ ತುಟಿಗಳಲ್ಲಿ ಒಂದೇ ಪ್ರಾರ್ಥನೆ ಆಗಿರುತ್ತೆ, ನನ್ನ ಪೂರ್ವಜರಿಗೆ ಮೋಕ್ಷ ಸಿಗಲಿ. ಅವನ ಕಣ್ಣೀರು ಮಂತ್ರವಾಗುತ್ತೆ, ಅವನ ಉಸಿರು ಜಪವಾಗುತ್ತೆ. ಕೊನೆಗೂ ಬ್ರಹ್ಮದೇವ ಪ್ರತ್ಯಕ್ಷ ಮಾಡ್ತಾನೆ. ಭಗೀರಥನ ಅಪೇಕ್ಷೆಯಂತೆ ಗಂಗೆಯನ್ನ ಕಳಿಸಿ ಭೂಲೋಕದಲ್ಲಿ ಹರಿದು ಆತನ ಪೂರ್ವಜರಿಗೆ ಮುಕ್ತಿ ಕೊಡಿಸೋಕೆ ಬ್ರಹ್ಮ ಒಪ್ಕೊಳ್ತಾನೆ. ಆದರೆ ಗಂಗೆಯ ಹರಿವಿನ ರಭಸವನ್ನ ತಡೆಯೋ ಸಾಮರ್ಥ್ಯ ಭೂಮಿಗೆ ಇರಲಿಲ್ಲ. ಶಿವ ಮಾತ್ರ ಅದನ್ನ ತಡಿಲಿಕ್ಕೆ ಸಾಧ್ಯ. ಅವನನ್ನ ಒಪ್ಪಿಸೋ ಬೇಕಾದಂತಹ ಅನಿವಾರ್ಯತೆಯ ಕಾರ್ಯಭಾರವನ್ನ ಬ್ರಹ್ಮ ಮತ್ತೆ ಭಗೀರಥನಿಗೆ ವಹಿಸ್ತಾನೆ. ಭಗೀರಥ ಹಿಡಿದ ಕೆಲಸವನ್ನ ಮುಗಿಸಿಯೇ ತೀರ್ತಕ್ಕಂಥ ಮನಸ್ಥಿತಿಯವ. ಭಗೀರಥ ಮತ್ತೆ ತಪಸ್ಸಿಗೆ ಕೊಳ್ತಾನೆ. ಈ ಬಾರಿ ತಪಸ್ಸು ಮಹಾದೇವನಿಂದ ವರ ಪಡೆಯೋದಾಗಿರುತ್ತೆ. ಶಿವ ಭಗೀರಥನ ತಪಸ್ಸಿನಿಂದ ಸಂತುಷ್ಟನಾಗಿ ಹೇಳ್ತಾನೆ, ಚಿಂತಿಸಬೇಡ, ಗಂಗೆ ಇಳಿದಾಗ ನಾನು ನನ್ನ ಜಟೆಯಲ್ಲಿ ಅವಳನ್ನ ಹಿಡಿತೇನೆ. ಭಗೀರಥ ನಿರಾಳನಾಗ್ತಾನೆ. ಬ್ರಹ್ಮ ಗಂಗೆಗೆ ಆಜ್ಞಾಪಿಸ್ತಾನೆ. ಗಂಗೆಯು ಗರ್ವದಿಂದ ಭೋರ್ಗರಿತ ಧರೆಗೆ ಧುಮುಕ್ತಾಳೆ. ಮೋಡಗಳು ಕದಲ್ತವೆ, ಲೋಕಗಳು ಕಂಪಿಸ್ತವೆ. ಗಂಗೆ ಭೋರ್ಗರೆಯುತ್ತ ಧುಮುಕ್ತಾಳೆ. ಆದರೆ ಶಿವನ ಜಟೆಯಲ್ಲಿ ಆಕೆ ಬಂದಿ ಆಗಿಬಿಡ್ತಾಳೆ. ಅವಳ ಗರ್ವ ಕರಗುತ್ತೆ, ವಿನಯತೆಯನ್ನ ಆಕೆ ಕಲ್ತ್ಕೊಳ್ತಾಳೆ. ಆಗ ಶಿವ ಜಟೆಯನ್ನ ಸಡಿಲಗೊಳಿಸ್ತಾನೆ. ಗಂಗೆಯು ಹಲವಾರು ಕವಲಾಗಿ ಭೂಮಿಗೆ ಹರಿಯುತ್ತಾಳೆ. ಗಂಗೆಯು ಹರಿಯುವಾಗ ಜಾಹ್ನು ಮಹರ್ಷಿಯ ಆಶ್ರಮವನ್ನ ಪ್ರವಾಹದಿಂದ ಮುಳುಗಿಸ್ಬಿಡ್ತಾಳೆ. ಕೋಪಗೊಂಡಂತ ಮಹರ್ಷಿ ಗಂಗೆಯನ್ನ ಆಪೋಷಣ ತೆಗೆದುಕೊಂಡ. ಗಂಗೆ
ಹರಿವು ನಿಲ್ಲಿಸಿ ಸ್ತಬ್ಧಳಾಗ್ತಾಳೆ. ಭಗೀರಥ ಚಿಂತಿತನಾಗ್ತಾನೆ. ಗಂಗೆಯನ್ನ ಬಿಡುವಂತೆ ಜಾಹ್ನು ಋಷಿಯೊಂದಿಗೆ ಭಗೀರಥ ಪ್ರಾರ್ಥನೆ ಮಾಡಿಕೊಳ್ತಾನೆ. ಜಾಹ್ನು ಋಷಿ ಪ್ರಸನ್ನನಾಗಿ ತನ್ನ ಕಿವಿಯಿಂದ ಗಂಗೆಯನ್ನ ಹೊರಬಿಡುತ್ತಾನೆ. ಋಷಿಯ ಕಿವಿಯಿಂದ ಹೊರಬಂದ ಗಂಗೆ ಜಾಹ್ನವಿ ಎಂದು ಕರೆಯಲ್ಪಡ್ತಾಳೆ. ಅಂತಿಮವಾಗಿ ಗಂಗೆ ಸಗರ ಪುತ್ರರ ಭಸ್ಮವಿರ್ತಕ್ಕಂಥ ಸ್ಥಳಕ್ಕೆ ತಲುಪ್ತಾಳೆ. ಆ ಪವಿತ್ರ ಜಲ ಸಗರ ಚಕ್ರವರ್ತಿಯ 60,000 ಮಕ್ಕಳ ಚಿತಾಭಸ್ಮವನ್ನ ಸ್ಪರ್ಶ ಮಾಡುತ್ತೆ. ಕ್ಷಣ ಮಾತ್ರದಲ್ಲಿ ಆ 60,000 ಆತ್ಮಗಳು ಪ್ರಕಾಶಮಾನವಾಗಿ ಮೇಲಕ್ಕೆ ಏರ್ತವೆ. ಅವರಿಗೆ ಮುಕ್ತಿ ಪ್ರಾಪ್ತಿಯಾಗುತ್ತೆ. ಭಗೀರಥ ಮೌನವಾಗಿ ನಿಂತು ನೋಡ್ತಾನೆ. ಅವನ ಕಣ್ಣುಗಳಲ್ಲಿ ಕಣ್ಣೀರು, ಆದ್ರೆ ಅದು ದುಃಖದ ಕಣ್ಣೀರಾಗಿರೋಲ್ಲ, ಅದು ಕರ್ತವ್ಯ ಪೂರ್ಣಗೊಂಡ ಆನಂದ ಬಾಷ್ಪ ಆಗಿರುತ್ತೆ. ಆ ದಿನದಿಂದ ಗಂಗೆಯನ್ನ ಭಾಗೀರಥಿ ಅಂತ ಹೇಳಿ ಕರೀಲಾಗುತ್ತೆ. ಸ್ನೇಹಿತರೆ, ಈ ಕಥೆ ಕೊಡ್ತಕ್ಕಂಥ ಸಂದೇಶ, ಸಂಕಲ್ಪ ಇದ್ರೆ ಅಸಾಧ್ಯವೂ ಸಾಧ್ಯ ಅಂತ. ತಪಸ್ಸು ಮತ್ತು ಪರಿಶ್ರಮ ಫಲ ಕೊಡುತ್ತೆ. ಅಹಂಕಾರಕ್ಕಿಂತ ವಿನಯ ಮುಖ್ಯ. ಪೀಳಿಗೆಯ ಕರ್ತವ್ಯವನ್ನ ಮರಿಬಾರದು. ಭಗೀರಥ ನಮಗೆ ಕೊಡ್ತಕ್ಕಂಥ ಸಂದೇಶ ಕೇವಲ ನಿನಗಾಗಿ ಮಾತ್ರ ಬದುಕಬೇಡ, ನಿನ್ನ ಪೂರ್ವಜರಿಗಾಗಿ, ನಿನ್ನ ಸಮಾಜಕ್ಕಾಗಿ ಮತ್ತು ನಿನ್ನ ಧರ್ಮಕ್ಕಾಗಿ ಬದುಕು ಅಂತ. ಮಿತ್ರರೇ, ಗಂಗೆಯಂತೆ ನಮ್ಮ ಜೀವನವೂ ಕೂಡ ಶುದ್ಧವಾಗಿರ್ಲಿ. ಭಗೀರಥನಂತೆ ನಮ್ಮ ಸಂಕಲ್ಪವೂ ಕೂಡ ಅಚಲವಾಗ್ಲಿ. ಶಿವನಂತೆ ನಮ್ಮ ಹೃದಯವೂ ಕೂಡ ಮಹತ್ತರವಾಗಿರಲಿ. ನಾವು ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಒಂದು ಗಂಗಾವತರಣ ಸಾಧಿಸೋಣ ಅಂತ ಈ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಒಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.